ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ಮಿಕ್ಸಿಯಿಂದ ಆಗುವ ಉಪಯೋಗಗಳನ್ನು ತಿಳಿಯೋಣ. ಇಂದಿನ ಮಾಡರ್ನ್ ಕಿಚನ್ಗಳಲ್ಲಿ ಮಿಕ್ಸಿ ಗ್ರೈಂಡರ್ ಇಲ್ಲದೆ ಇರುವ ಮನೆ ಬಹಳ ಕಡಿಮೆ. ಮಸಾಲೆಗಳನ್ನು ರುಬ್ಬುವುದಾಗಲಿ, ಚಟ್ನಿಗಳನ್ನು ತಯಾರಿಸುವುದಾಗಲಿ, ಜ್ಯೂಸ್ ಮಾಡುವುದಾಗಲಿ ಅಥವಾ ಸೂಪ್ ಮಾಡುವುದಾಗಲಿ ಎಲ್ಲವನ್ನೂ ಫಟಾಫಟ್ ಅಂತ ಮಾಡಿ ಮುಗಿಸುತ್ತದೆ ಈ ಯಂತ್ರಗಳು. ಮಿಕ್ಸಿ ಇಂದು ಪ್ರತಿಯೊಂದು ಮನೆಯಲ್ಲೂ ಅಗತ್ಯವಾದ ವಿದ್ಯುತ್ ಉಪಕರಣವಾಗಿದೆ. ಇದು ಅಡಿಗೆ ಕೆಲಸವನ್ನು ಸುಲಭ, ವೇಗ ಮತ್ತು ಸಮಯ ಉಳಿಸುವಂತೆ ಮಾಡುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಬಹಳ ಸಹಾಯಕವಾಗಿದೆ. ಮಿಕ್ಸಿ ಎಂಬುದು ಅಡಿಗೆ ಕೆಲಸವನ್ನು ಸುಲಭಗೊಳಿಸಿದ ಮಹತ್ವದ ಆವಿಷ್ಕಾರವಾಗಿದೆ. ಹಳೆಯ ಕಾಲದಲ್ಲಿ ಜನರು ಆಹಾರ ಪದಾರ್ಥಗಳನ್ನು ಒರಳುಗುಂಡು ರುಬ್ಬುವ ಕಲ್ಲುಗಳನ್ನು ಬಳಸುತ್ತಿದ್ದರು. ಈ ಕೆಲಸಕ್ಕೆ ಹೆಚ್ಚು ಸಮಯ ಮತ್ತು ಶ್ರಮ ಬೇಕಾಗುತ್ತಿತ್ತು. 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ವಿದ್ಯುತ್ ತಂತ್ರಜ್ಞಾನ ಅಭಿವೃದ್ಧಿಯಾದ ನಂತರ ವಿದ್ಯುತ್ ಚಾಲಿತ ಉಪಕರಣಗಳು ಬಂದವು. 1920ರ ದಶಕದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಮಿಕ್ಸರ್ ಅನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಆರಂಭದಲ್ಲಿ ಇವು ಬೇಕರಿ ಮತ್ತು ಹೋಟೆಲ್ಗಳಲ್ಲಿ ಮಾತ್ರ ಬಳಸಲಾಗುತ್ತಿತ್ತು. ನಂತರ ತಂತ್ರಜ್ಞಾನ ಬೆಳವಣಿಗೆಯೊಂದಿಗೆ ಮಿಕ್ಸಿಯನ್ನು ಮನೆ ಬಳಕೆಗೆ ಅನುಕೂಲವಾಗುವಂತೆ ರೂಪಾಂತರಿಸಲಾಯಿತು. ಭಾರತದಲ್ಲಿ 1970-80ರ ದಶಕಗಳಲ್ಲಿ ಮಿಕ್ಸಿ ಮನೆಗಳಲ್ಲಿ ಜನಪ್ರಿಯವಾಯಿತು. ಭಾರತೀಯ ಅಡುಗೆಗೆ ಬೇಕಾದ ಮಸಾಲೆ, ಚಟ್ನಿ, ಇಡ್ಲಿ, ದೋಸೆ ಹಿಟ್ಟು ತಯಾರಿಸಲು ವಿಶೇಷವಾಗಿ ಮಿಕ್ಸರ್ ಗ್ರೈಂಡರ್ಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಇಂದಿನ ಕಾಲದಲ್ಲಿ ಮಿಕ್ಸಿಗಳು ಹೆಚ್ಚು ಶಕ್ತಿಶಾಲಿ, ಸುರಕ್ಷಿತ ಮತ್ತು ಬಹು ಉಪಯೋಗಿ ಆಗಿವೆ. ವಿಭಿನ್ನ ಜಾರ್ಗಳು, ವೇಗ ನಿಯಂತ್ರಣ, ಸ್ವಯಂ ಬಂದ್ ವ್ಯವಸ್ಥೆ ಮುಂತಾದ ಸೌಲಭ್ಯಗಳಿವೆ. ಒಟ್ಟಾರೆ ಹೇಳುವುದಾದರೆ ಮಿಕ್ಸಿ ಆಧುನಿಕ ಜೀವನದಲ್ಲಿ ಅತ್ಯಂತ ಉಪಯುಕ್ತ ಸಾಧನವಾಗಿದೆ. ಇದು ಸಮಯವನ್ನು ಉಳಿಸಿ, ಶ್ರಮವನ್ನು ಕಡಿಮೆ ಮಾಡಿ, ಅಡುಗೆ ಕೆಲಸವನ್ನು ಸುಲಭ ಮತ್ತು ಸುಖಕರವಾಗಿಸಿದೆ. ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಕಡಿಮೆ ಸಮಯದಲ್ಲಿ ತಯಾರಿಸಲು ಮಿಕ್ಸಿ ಸಹಕಾರಿಯಾಗಿದೆ. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಮಿಕ್ಸಿಯ ಮಹತ್ವ ಅಪಾರವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.